ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ಇವತ್ತು ಸುಗ್ಗಿ ಇದೆ. ಅದಕ್ಕಾಗಿ ನಮ್ಮ ನಾದಿನಿ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ವಿ. ಹಾಗೇನೆ ಅದು ಇನ್ನು ಬಂದು ನೈಟು ನಿಪ್ಪಿಟ್ಟು ಬೆಳಿಗ್ಗೆ ಆಯಿತು ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ವಿ. ರೂಮನ್ನೆಲ್ಲ ಕ್ಲೀನ್ ಮಾಡ್ರು ಅಂತ ಅಂದರೆ ಮೊಬೈಲ್ ನೋಡ್ತಾ ಕೂತಿದ್ದಾರೆ, ಎದ್ದು ಕ್ಲೀನ್ ಮಾಡ್ತಿಲ್ಲ, ಏನಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು, ಬೇರೆ ಟೈಮ್ ಆಗ್ತಾಯಿತ್ತು ಫ್ರೆಂಡ್. ಇವಳಿನ ನನ್ನ ಸೊಸೆ ಬೇರೆ ಏನೋ ಕಿಂಡಲ್ ಮಾಡ್ತಾಯಿದ್ಲು ನನಗೆ. ಹೇಗೋ ಇವ್ರನ್ನೆಲ್ಲ ನೈಸ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಮೊದಲನೇದಾಗಿ ಶಿವನ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಗಣಪತಿಯ ದರ್ಶನ ಮಾಡೋಣ ಅಂತ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಅಲ್ಲಿಂದ ಬಂದು ಗಣಪತಿ ದೇವಸ್ಥಾನದಿಂದ ಬಂದು ಇನ್ನು ಇದು ದೇವರು ತಾನಾಗೆ ಮೂಡಿರೋ ಅಂಥ ದೇವರು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಅಲ್ಲಿಂದ ಶಿವನ ದೇವಸ್ಥಾನಕ್ಕೆ ಹೊರಟ್ವಿ ನಾವು. ಕೊನೆಗೂ ಶಿವನ ದರ್ಶನ ಪಡ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ತುಂಬ ಹೊಟ್ಟೆ ಹಸಿತಾಯಿತ್ತು. ನನ್ನ ನಾದಿನಿಯರ್ಗೂ ಅಂತೂ ಕೇಳಲೇಬೇಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಕಪಿ ಥರ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೇಲಿ ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ ನಾವು ಬರೋ ಅಷ್ಟರಲ್ಲಿ. ಹಾಗೂ ಈಗ ಎಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೋ ಕೂತ್ಕೊಂಡು. ಅದೇ ಟೈಮಿಗೆ ನಮ್ಮ ಅತ್ತೆಯವರು ಕಳಸ ರೆಡಿ ಮಾಡ್ಕೋಬೇಕು ಅಂತ ಕಳಸ ಎಲ್ಲ ರೆಡಿ ಮಾಡ್ತಾಯಿದ್ರು. ಕಳಸ ರೆಡಿ ಮಾಡ್ತಾಯಿದ್ರು. ನೀವು ರೆಡಿಯಾಗಿ ಹೋಗಿ ಅಂತ ನಮ್ಮನ್ನು ಕಳಿಸಿದ್ರು. ನಾವು ರೆಡಿ ಆಗಿಬಿಟ್ಟು ಇನ್ನೇನು ಮಾಡೋದು, ಪೂಜೆಗೆ ಇನ್ನೂ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಹೂವಿನ ಮಳೆ ನೀನು ಕನಸಲ್ಲಿ ಮೋಹದ ರೀಲ್ಸ್ ಎಲ್ಲ ಮುಗಿಸ್ತಾ ಇದ್ವಿ. ಅಷ್ಟರಲ್ಲಿ ಉತ್ಸವ ಸಹ ಬಂತು. ಇನ್ನೇನು ಕಳಸ ತೊಗೊಂಡು ನಾವು ಓಡಬೇಕು ಅನ್ನೋಷ್ಟರಲ್ಲಿ ವೀರಭಾಷೆಯವರು ಬರ್ತಾಯಿದ್ರು. ನನಗಂತೂ ವೀರಭಾಷೆಯವ್ರನ್ನ ನೋಡಿದ್ದು ಸ್ವಲ್ಪ ಭಯ ಆಯಿತು. ಉತ್ಸವ ಬಂದು ಇನ್ನು ಎಲ್ಲರ ಮನೆ ಬಾಗಿಲಿಗೆ ಉತ್ಸವ ಇನ್ನೇನು ನಮ್ಮ ಮನೆ ಗೇಟಲ್ಲಿ ಬಂದು ವೀರಭಾಷೆಯವರು ಮಾತಾಡ್ತಾ ನಿಂತಿದ್ರು. ಇನ್ನೇನು ಮನೆಗೆ ಬರ್ತಾರೆ ಅನ್ನೋ ಭಯ ನನಗಂತೂ ಕಾಡ್ತಾ ಇತ್ತು. ಬಂದಿದ್ದಾರೆ ಅವರು. ಪೂಜೆ ಮಾಡಿ ಡೈರೆಕ್ಟ್ ಪೂಜೆ ರೂಮಿಗೆ ಅಂತ ಹೋದರು. ಪೂಜೆ ಮಾಡ್ತಿದ್ದಂಗೆ ಆಮೇಲೆ ಬಂದು ಆಶೀರ್ವಾದ ತಗೋಬಾ ಅಂತ ನಮ್ಮ ಅತ್ತೆಯರು ನಮ್ಮಮ್ಮ ಎಲ್ಲ ಹೇಳಿದರು. ನಮ್ಮ ಅಕ್ಕ ನಮ್ಮ ಅತ್ತೆಯರು ಎಲ್ಲರೂ ಸಹ ಅವ್ರದ್ದು ಆಶೀರ್ವಾದ ತಗೊಂಡು ಹೊರಟ್ರು. ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಕಳಸ ಎಲ್ಲ ಊರಿನ ಹೆಣ್ಮಕ್ಳು ಸಹ ಕಳಸ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನೋಡೋದಕ್ಕೆ ಒಂದು ಚೆಂದ ಇರುತ್ತೆ. ಕಳಸ ಇಟ್ಕೊಂಡು ಹೋದ್ಮೇಲೆ ಗಣಪತಿ ದೇವಸ್ಥಾನಕ್ಕೆ ಅಂತ ಮಕ್ಕಳೆಲ್ಲ ವೀರಭಾಷೆ ಅವರು ಹೋದ್ರು. ನಾವಿನ್ನ ಹೋಗೋದಕ್ಕೆ ಆಲ್ಮೋಸ್ಟ್ ಕೆಲವರು ಹೆಣ್ಮಕ್ಳುಗಳು ಸಹ ಅಲ್ಲೇ ಕೂತಿದ್ರು ಟೈಮ್ ಪಾಸಿಗೆ ಅಂತ ಅಂದರೆ. ಕೊಡಗಿನ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ರು ತಪ್ಪೆ ಸೌಂಡಿಗೆ. ಉತ್ಸವ ಬರ್ತಿದ್ದಂಗೆ ಬನಶಂಕರಿ ದೇವಸ್ಥಾನದಿಂದ ಕಳಸ ಎಲ್ಲ ಎತ್ಕೊಂಡು ಹೊರಟ್ವಿ ಊರು ಸುತ್ತ ಮೆರವಣಿಗೆ ಮಾಡೋದಕ್ಕೆ ಅಂತ. ಮೆರವಣಿಗೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಬೆಳಗಿನ ಜಾವ 5:30 ಆಗಿತ್ತು. ದೇವಸ್ಥಾನದ ಹತ್ರ ಬಂದ್ವಿ 5:30ಗೂ. ಮತ್ತೆ 7 ಗಂಟೆಗೆ ಎಲ್ಲ ಎದ್ದು ರೆಡಿಯಾಗಿ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಕಳಸಗಳನ್ನೆಲ್ಲ ದೇವಸ್ಥಾನದ ಹತ್ರನೇ ಇಟ್ಬಿಟ್ಟು ಬಂದ್ವಿ. ಮತ್ತೆ 6:30 ಅಷ್ಟರಲ್ಲಿ ಎಬ್ಬಿಸಿದ್ರು, ರೆಡಿಯಾಗಿ ಅಂತ ಹೇಳ್ತಿದ್ರು. ಅಷ್ಟರಲ್ಲಿ ಎಲ್ಲರೂ ನೋಡಿ, ಎಲ್ಲರೂ ಸುಸ್ತಾಗಿ ಪಾಪ ನೈಟೆಲ್ಲ ನಿದ್ದೆ ಮಾಡ್ದೇನೆ ಕೂತಿದ್ರು. ಕುಂಭವನ್ನು ಮಾಡಿ ತಂದೆಯನ್ನು
ಬಾವಿಯ ದಡದಲ್ಲೇ ಬೇರಿಲ್ಲದ ಬೇವಿನ ಮರವನ್ನು ಹುಟ್ಟಿ ಇಲ್ಲದ ಪಕ್ಷಿಯೋ ಕಣ್ಣುಗಳಿಲ್ಲದ ಕೂಡನ್ನು ನೋಡಿ ಇಲ್ಲದ ಬಾಣದ ಬಿರುಸಿನಿಂದ ಅಗ್ನಿ ಕೊಂಡಕ್ಕೆ ಅಗ್ನಿ ಕೊಂಡದಲ್ಲೇ ಲಕ್ಷ್ಮಿಯೋ ಹಾಕಿದ ಲಕ್ಷ್ಮಿಯೋ ಬರುತ್ತಿರುವಾಗ ಬಸವಣ್ಣ ದೇವರಿಗೆ ಭಾರತೆ ಮಂಗಳಾರತೆ ಶುಭ ದಿವಸದಲ್ಲಿ ಬಸವಣ್ಣನವರು ಪೂಜಾರ ಮನೆಯಲ್ಲಿ ನೋಡ್ತೀನಿ ರೀ. ಗಂಗಾ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೊರಟ್ವಿ. ಯಾವ ಬೆಟ್ಟ ಗುಡ್ಡಗಳನ್ನ ನಾಯಕ ಒಂದೇ ಜಗತ್ರಕ್ಷಕ ಶಿವ ಮೂರ್ತಿಯ ಕೋಪಗೊಂಡಾಗ ಆಡುವುದು ಹುಟ್ಟಿದಾಗಲೇ ಹೂವಿನ ಆಕಾಸೆ, ಮೆಟ್ಟಿದಾಗಲೇ ಚಿನ್ನದ ಆಕಾಸೆ, ಒಟ್ಟುವ ಒಂದಾವಿಗೆ ಸಾವಿರ ಶ್ರೇಯಸ್ಸ, 3,000 ಭುಜ, ಕರಿಪ ಕಣ್ಣು, ಹಿಂಡು ಬಂಡೆ, ಕ್ಷೇತ್ರದಲ್ಲಿ ಶಿವಲಿಂಗ, ಕಾಗದದಲ್ಲಿ ಪಾನಕ ಜ್ವಾಲೆ, ಬಾಲ ಬಾಲ ಬಾಲರ ಬಾಲ ಬಾಲ ಬಾಲರ ಬಾಲ ಬಾಲ ರುದ್ರ, ಬಾಲ ಬಾಲ ಬಾಲರ ಬಾಲ ಬಾಲ ಬಾಲರ ಬಾಲ ಬಾಲರ ಬಾಲ ಬಾಲರ 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 ನೀನು ಯಾವ ರೂಪದಲ್ಲಿ ಬರ
ಉತ್ಸವ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಕೊನೆಯದಾಗಿ ಕೆಂಡ ತುಣಿಯೋದು ಒಂದು ಕಾರ್ಯಕ್ರಮ ಇತ್ತು. ಕೆಂಡ ತುಣಿಯೋಣ ಅಂತ ಎಲ್ಲರೂ ಹೊರಟ್ವಿ. ಎಲ್ಲರೂ ಹೆದ್ರ್ಕೊತಾ ಇದ್ರು, ನಾನು ಕೆಂಡ ತುಣಿಯಲ್ಲ ಅಂತ. ಹಾಗೋ ಹೀಗೋ ಧೈರ್ಯ ಮಾಡಿ ಎಲ್ಲರೂ ಕೆಂಡ ತುಣಿದು ಕೊನೆಗೂ ಈ ಸುಗ್ಗಿನ